Your right hand side of the brain is all rubbish. ಅದು ಇದು ವಾಸನಗಳು, ಜಲಸಿ, ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅನ್ನೋ ಜಲಸಿ, ಮತ್ತೆ ರಾಗ, ದ್ವೇಷ. ಐ ಲೈಕ್ ದಿಸ್ ಪರ್ಸನ್, ಐ ಡೋಂಟ್ ಲೈಕ್ ದಿಸ್ ಪರ್ಸನ್. ಈ ಥರ ಇದ್ದಾಗ ಏನಾಗುತ್ತೆ, ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಿಂದ ನೀವು ಹೊಳಪೇ ಬರಲ್ಲ. That is why most of your work or most of this philosophical truth you are not able to grasp. Why you are not able to grasp? Because your right hand side of the brain is absolutely not empty. ಮೋಹ ವ್ಯಾಮೋಹದಿಂದ ಏನಾಗುತ್ತೆ ನಿಮಗೆ ಅಂದಾಗ, ನೀವು ಕಾಳಜಿ ತೋರಿಸೋದಕ್ಕಿಂತ ಎಕ್ಸ್ಟ್ರಾ ಎಕ್ಸೆಸ್ ಕಾಳಜಿ ನೀವು ತೋರಿಸ್ತಾ ಇದ್ದೀರಾ. You are being enamored by your friends, relatives and all your ಹತ್ರ ಬಂಧು ಮಿತ್ರರುಗಳೆಲ್ಲ ನೀವು ಆಗೋಗಿದ್ದೀರಾ. ಅದಾಗಿರೋದ್ರಿಂದ ಏನಾಗಿದೆ ಅಂದಾಗ, ಇಟ್ ಹ್ಯಾಸ್ ಮೇಡ್ ಯು ಇಂಬೈಬ್ ಆಲ್ ದೀಸ್ ವಾಸನಾಸ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ. ಇಷ್ಟೆಲ್ಲ ಇರೋದ್ರಿಂದ ಏನಾಯಿತು ನಿಮಗೆ, ಇಟ್ ಹ್ಯಾಸ್ ಇಂಬೈಬ್ಡ್ ಆಲ್ ದ ಅನ್ನೆಸೆಸರಿ ಥಿಂಗ್ಸ್ ಇನ್ ಟು ಯು ಮಚ್ ಡೀಪರ್ ಅಂಡ್ ಡೀಪರ್. ಅದಕ್ಕೇನಾಯಿತು, ಲಾಸ್ಟ್ ವೀಕಿಂದ ಈ ವೀಕ್ವರೆಗೂ ಏನಾಯಿತು ಅಂದರೆ, ನಿಮಗೆ ಒಂದು ವಾರ ಅದು ಇರಲಿ ಒಳಗಡೆ. ಯಾಕಂದರೆ ಅಷ್ಟು ಡೀಪ್ ಲೆವೆಲಲ್ಲಿ ನಿಮ್ಮ ಚೈತನ್ಯಕ್ಕೆ ಅದು ಎಫೆಕ್ಟ್ ಆಗೋಗಿದೆ. ದಟ್ ಈಸ್ ದ ರೀಸನ್ ಯು ಆರ್ ನಾಟ್ ಬೀಯಿಂಗ್ ಎನ್ಲೈಟನ್. ನಿಮ್ಗೆ ಅನಿಸ್ಬೋದು, ಏನೋ ನಾನು ಯಾಕೆ ಎನ್ಲೈಟನ್ ಆಗಿಲ್ಲ ಇನ್ನೂ. ವೈ? ಯಾಕಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ತಲೆ ಒಳಗಡೆ ಇರೋತಕ್ಕಂಥ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ there is no consciousness at all. ಆ ಟ್ರಿಗರಿಂಗ್ ಪಾಯಿಂಟ್ ಒಂದು ಕಡ್ಡಿ ಗೀಚಿದ್ರೆ ತಾನೆ ಬರೋದು. ಒಂದು ಸುಸುರು ಬತ್ತಿ ಇಟ್ಕೊಂಡು ತಾನೆ, ಒಂದು ಕ್ಯಾಂಡಲಲ್ಲಿ ಇಟ್ಕೊಂಡು ಹಚ್ಚಿದ್ರೆ ತಾನೆ ಮಿಕ್ಕಿದ ಮತಾಪಗಳೆಲ್ಲ ಹಚ್ಚಕ್ಕೆ ಸಾಧ್ಯ ನಿಮಗೆ. ಆ ಥರ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ವಿತ್ ದಟ್ ಕಾನ್ಶಿಯಸ್ ಎಫರ್ಟ್ ಯು ಹ್ಯಾವ್ ಟು make your right hand side of the brain to completely work deeper and deeper and remove all that garbage on the right hand side of the brain. ಈ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಈ ಥರ ಗಾರ್ಬೇಜ್ ಇರೋದ್ರಿಂದಾನೆ ನಿಮಗೆ ದೇವ್ರ ಬಡೆ ಅರಿವಿಲ್ಲ, ನಿಮ್ಮ ರಿಲೇಟಿವ್ಸು, ನಿಮ್ಮ ಹತ್ರ ಪತ್ರ ಅದೆಲ್ಲ ನಿಮ್ಮ ಮೇಲೆ ತುಂಬ ಕಾಳಜಿ. ಅದರಿಂದ ಇದೆಲ್ಲ ಇಷ್ಟೆಲ್ಲ ವಿಚಾರ ಇರೋದ್ರಿಂದ ಏನಾಯಿತು, ನಿಮಗೆ ದೇವರ ಅನುಭವ ಆಗ್ತಾ ಇಲ್ಲ. You are not able to have any kind of a mystical experience. ಯಾಕಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನಲ್ಲಿ ಏನೂ ಇಲ್ಲ, ಎಲ್ಲ ಗಬಡ ತುಂಬಿದೆ. ಬಿಕಾಸ್ ಆಫ್ ಯುವರ್ ವರೀಸ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಯು ಆರ್ ಸ್ಟಾರ್ಟೆಡ್ ಕಂಪೇರಿಂಗ್ ಯುವರ್ ಸೆಲ್ಫ್. ನಾನು ಹೇಳೋದಲ್ಲ ಬೆಳಗ್ಗೆ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ, ಮೈ ಬ್ರೈನ್ ಆ್ಯಂಡ್ ಯುವರ್ ಬ್ರೈನ್ ಈಸ್ ಆಲ್ಮೋಸ್ಟ್ ಆನ್ ಪಾರ್. If you think my brain is greater, then your brain is no less greater or no less shorter than the capacity of my brain. Your brain has got equal number of capacity, equal number of gray cells that has occupied my brain is equal to you. It is because your ignorance, because of your own jealousy, because of you not able to understand and realize the truth. ನಾನು ಪೂಜೆ ಮಾಡೋ ದೇವರು ಒಂದೇನೆ, ನೀವು ಪೂಜೆ ಮಾಡೋ ದೇವರು ಒಂದೇನೆ, ಇನ್ನೇನು ಬಂತು? ನಿಮ್ಮ ರಿಲೇಟಿವ್ಸ್ ಬೇರೆ, ನನ್ನ ರಿಲೇಟಿವ್ಸ್ ಬೇರೆ, ಬಟ್ ಅವರಲ್ಲಿ ಇರೋ ಬ್ರೈನು ನಿಮ್ಮದು ಅವ್ರದ್ದು ಒಂದೇ, ನನ್ನ ಬ್ರೈನು ನಮ್ಮ ರಿಲೇಟಿವ್ಸ್ ಬ್ರೈನು ಒಂದೇ. Only thing is that awareness is there. Because you are unaware, you are locking your brain of your awareness. ನಿಮ್ಮ ನೆನಪು, ನಿಮಗೆ ಜ್ಞಾಪಕ ಶಕ್ತಿ, ನಿಮಗೆ ಮೋಹ ವ್ಯಾಮೋಹದಿಂದ ಇದು ಅಂದರೆ ಮುಚ್ಚೋಗಿದೆ, ಅಡಗೋಗಿದೆ. ಸೊ ಯು ಹ್ಯಾವ್ ಕವರ್ಡ್ ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ಯು ಆರ್ ನಾಟ್ ಅಲೋವಿಂಗ್ ದಟ್ ಬ್ರೈನ್ to breathe in and breathe out oxygenated blood. Today you are feeding your brain with absolutely no oxygenated blood. ಯಾಕೆ? your brain cells is covered. ಸುಮ್ಮನೆ ಮೋಹ ವ್ಯಾಮೋಹ.
ಅಂಡ್ ಇನ್ನೊಂದೇನಾಗುತ್ತೆ, ರಿಲಿಜಿಯಸ್ ಇಂಪೋಸಿಷನ್. ನಾನು ತಿರ್ಗಾ ಒಂದು 2-3 ವಾರದಿಂದ ಹೇಳ್ತಾ ಇದ್ದೀನಿ, ನಿಮಗೆ ರಿಲಿಜಿಯಸ್ ಇಂಪೋಸಿಷನ್ ಜಾಸ್ತಿ, ತುಂಬ ನಿಬಂಧನೆಗಳು ಜಾಸ್ತಿ. ನಿಮ್ಮ ರಿಲಿಜನ್ ಹಂಗೆ ಹೇಳುತ್ತೆ. ನೀವು ಆ ರಿಲಿಜನ್ನಲ್ಲಿ, ಅದಕ್ಕೆ ನಾನು ಪ್ರತಿ 3 ವಾರದಿಂದ ಕೇಳ್ತಾ ಇದ್ದೀನಿ, ಶೋ ಮಿ ಒನ್ ಪರ್ಸನ್ ಇನ್ ಯುವರ್ ಕಮ್ಯುನಿಟಿ ಹೂ ಇಸ್ ನಾಟ್ ಎನ್ಲೈಟನ್ಡ್ ಅಟ್ ಆಲ್. ಒನ್ ಕಮ್ಯುನಿಟಿ, ಒಬ್ಬ ಹೇಳ್ರಿ ನೀವು, ಒನ್ ಪರ್ಸನ್ ಹೂ ಇಸ್ ನಾಟ್ ಎನ್ಲೈಟನ್ಡ್ ಹೇಳ್ರಿ, ಆಮೇಲೆ ನೀವು ಹೇಳೋರಂತ ನಿಮಗೆ. ನಾವ್ ಐ ವಾಂಟ್ you in your community to get enlightened. This is my whole sum of all this. ಬಿಟ್ಬಿಡಿ ಜಾತಿನ, ಮೋಹ ವ್ಯಾಮೋಹನ ಬಿಡಿ, ಜಾತಿ ಬಿಡಕ್ಕಲ್ಲ, ಮೋಹ ವ್ಯಾಮೋಹನ ಬಿಡಿ. ಎಲ್ಲ ರಾಂಗ್ ಕಾನ್ಸೆಪ್ಟು, ಶಾಸ್ತ್ರ ಎಲ್ಲ ರಾಂಗು ನಿಮಗೆ. ಯು ಹ್ಯಾವ್ ಟು ಫಾಲೋ ಯುವರ್ ಶಾಸ್ತ್ರ. You have to follow your own truth towards realization. Truth is realization. And compassion makes you go towards the truth of Sakshatkara. Om Tat Sat. That goes you, Nirakara. You make yourself realize through Nirakara. ಏನೇ ತಲೆ ಒಳಗಡೆ ಗೌಡ ಇದೆ ನಿಮಗೆ, ನಿಮ್ಮ ಜಾತಿಯ ಗೌಡ ಜಾಸ್ತಿ ಇದೆ, ನಿಮಗೆ ಭಾಷೆ ಗೌಡ ಜಾಸ್ತಿ ಇದೆ ನಿಮಗೆ. ನಮ್ಮನ್ನು ಬಿಟ್ರೆ ಭಾಷೆಗಳಿಲ್ಲ, ನಮ್ಮನ್ನು ಬಿಟ್ರೆ ಬ್ರಾಹ್ಮಣರು, ನಮ್ಮನ್ನು ಬಿಟ್ರೆ ಇಲ್ಲ. ಏನ್ರಿ ಬಿಟ್ಟಾಕ್ರಿ ಇದನ್ನ, ನಿಮ್ಮ ಭಾಷೆ ನಿಮ್ಮ ಬ್ರಾಹ್ಮಣತನ ಬಿಟ್ಟಾಕಿ. ಟುಡೇ ಮೋಸ್ಟ್ ಆಫ್ ದ ವೆಸ್ಟರ್ನರ್ಸ್, they always tell there is a whole lot of theories. ಬ್ರಾಹ್ಮಿನಿಸಮ್ ಅಂದ್ರೆ ರಿಲಿಜನ್ ಅಂತಾನೆ ತಲೆ ಕೂತಿದೆ ವೆಸ್ಟರ್ನ್ ಫಿಲಾಸಫಿನಲ್ಲಿ. ಈಸ್ಟರ್ನ್ ಫಿಲಾಸಫಿನೂ ಅದೇನೆ. ಇಟ್ಸ್ ಓನ್ಲಿ ಪೀಪಲ್ ಹೂ ಹ್ಯಾವ್ ಬೀನ್ ಎನ್ಲೈಟನ್ಡ್, ಹೂ ಹ್ಯಾವ್ ಬೀನ್ ಶೋಯಿಂಗ್ ಅಸ್ ದ ವೇ. ರಮಣ ವಾಸ್ ಅ ಬ್ರಾಹ್ಮಿನ್. ನಾನು ಅದಕ್ಕೆ ಪ್ರಶ್ನೆ ಕೇಳ್ತಾ ಇರ್ತೀನಿ ನಾನು, ಒರಿಜಿನಲ್ ವಿಷ್ಣು ಸಿಂಗಲ್ ನಾಮ ಹಾಕೋತಾನೋ 3 ನಾಮ ಹಾಕೋತಾನೋ? ನೀವು ವಿಷ್ಣು ನೋಡಿದಿರಲ್ಲಪ್ಪ, ಇಲ್ಲಿ ಫೋಟೋನಲ್ಲಿರೋ ವಿಷ್ಣು ನೋಡಿದಿರಲ್ಲ ನೀವು, 1 ನಾಮ ಹಾಕೋತಾನ 3 ನಾಮ ಹಾಕೋತಾನ? ಹಲೋ, ಏನು ಹಾಕೋತಾನೆ? ಇಲ್ಲ ಟಸ್ಸೆ ಹಾಕೋತಾನ? ನೀವು ಬ್ರಾಹ್ಮಿನ್ಸ್ ಅಲ್ವಾ ಟಸ್ಸೆ ಹಾಕೊಳ್ಳೋದು? ಮುದ್ರೆ ಹಾಕೊಳ್ಳೋದು ಏನು ಬ್ರಾಹ್ಮಿನ್ಸ್ ಅಲ್ವಾ ನೀವು? ಅಲ್ವೇನ್ರಿ? ಸೊ ಕೇಳ್ರಿ, ನೀವು ಟಸ್ಸೆ ಹಾಕೋತಿರೋ ನಾಮ ಹಾಕೋತಿರೋ? ಐ ಆಮ್ ಆಸ್ಕಿಂಗ್ ಯು. ಅಜ್ಞಾನದ ಪರಮಾವತಿ ವಿಷ್ಣು 1 ನಾಮ ಹಾಕೋತಾನೋ 3 ನಾಮ ಹಾಕೋತಾನೋ? ಡಸ್ ವಿಷ್ಣು ಪುಟ್ 1 ನಾಮನ? ಫಸ್ಟ್ ನೋಡಿ ಏನು ನಾಮ ಹಾಕೋತಾನ ವಿಷ್ಣು. ಯು ಫೈಂಡ್ ಔಟ್. ವಿಷ್ಣು 1 ನಾಮ ಹಾಕೋತಾನೋ 3 ನಾಮ ಹಾಕೋತಾನೋ? ಫೈಂಡ್ ಔಟ್. ನಿಮ್ಗೆ ರಿಯಲೈಸೇಷನ್ ಬೇಕೋ ಅಥವಾ ವಿಷ್ಣು ಏನು ನಾಮ ಹಾಕೋತಾನೋ? 1 ನಾಮ ಹಾಕೋತಾನೋ 3 ನಾಮ ಹಾಕೋತಾನೋ? ಇಲ್ಲ ಈಶ್ವರನ್ ಥರ 3 ಪಟ್ಟೆ ಹಾಕೋತಾನೋ? ಟೆಲ್ ಮಿ. ದೆನ್ ಯು ಆರ್ ಮೋರ್ ಕ್ಲೋಸರ್ ಟು ರಿಯಲೈಸೇಷನ್. ಫಸ್ಟು ಇದನ್ನೆಲ್ಲ ಬಿಟ್ಬಿಡಿ. ಲೀವ್ ಆಲ್ ದಿಸ್ ಮಾರ್ಕ್ಸ್. ಯು ಲೈಕ್ ಅ ಮಾರ್ಕ್, ಯು ಪುಟ್ ಇಟ್ ಆನ್ ಯುವರ್ ಫಾರ್ಹೆಡ್. ನಾನು ಹಾಕೊಂಡಿಲ್ವ ಈಗ ನೋಡಿ? ಸೊ ಯು ಶುಡ್ ಪುಟ್ ಯುವರ್ ಸೆಲ್ಫ್ ಇನ್ ದಟ್ ಕೈಂಡ್ ಆಫ್ ಅ ಬ್ರಾಕೆಟ್. ಯುವರ್ ಕಾನ್ಶಿಯಸ್ನೆಸ್ ಶುಡ್ ಬಿ ಹೈಲೈಟೆಡ್. ಡೂ ದ್ಯಾಟ್. ನೀವು ಹೇಳ್ತಿರಲ್ಲಪ್ಪ, ನೀವು ಕೊಂಕಣಿ ಅಂತೀರ, ನಮ್ಮಲ್ಲಿರೋ ಆ ಥರ ಲ್ಯಾಂಗ್ವೇಜ್ ಇರುತ್ತೆ. 21-22 ಲ್ಯಾಂಗ್ವೇಜ್ ಇದೆ. ಒಂದೊಂದು ಲ್ಯಾಂಗ್ವೇಜಿಗೆ ಒಂದೊಂದು ಧರ್ಮ, ಒಂದೊಂದು ಲ್ಯಾಂಗ್ವೇಜ್ಗೆ ಒಂದೊಂದು ದೇವರು. ಓಕೆ, ಬಟ್ ಕ್ಯಾನ್ ಯು ಗೋ ಟುವರ್ಡ್ಸ್ ದ ತತ್ ಸತ್ ಎನ್ಲೈಟನ್ಮೆಂಟ್? ಸತ್, ಚಿತ್, ಆನಂದ. Sat is the truth.
Chit is your consciousness. And Ananda is that bliss, Sat Chit Ananda. When you become enlightened or when you are on the path towards enlightenment, that means you are already on the path of Sat Chit Ananda. ಅದನ್ನು ಹೈಲೈಟ್ ಮಾಡ್ಕೊಳ್ಳಿ. Highlight within yourself what is your Sat and what is the Tat and what is Ananda. So you understand what is the existence of you. Tattva number 32. And before that, what was the Tattva number 31? All that has to be imbibed in you. Remove all that disparity in your mind. Why you are not getting enlightened? Because there is so much of disparity, not in God's. There is disparity in your own self, in your own chit. There is no Ananda. When there is disparity, there cannot be any Ananda in yourself. ಎಲ್ಲಿದೆ ಆನಂದ ನಿಮಗೆ ಹೇಳಿ? You understand this? Where is your Ananda? Ananda is there only when you realize your chit. Your chit is already impregnated with all kinds of jealousies, kama, krodha, moha, lobha, mada, matsarya, ragadvesha. Then how can that be highlighted and enlightened? The more you heighten all your negative things, the more you will not be enlightened. The more you highlight your chit, your consciousness, the same moment you are enlightened, because 21,600 times you have you have programmed yourself to make you understand the value of your chit, the experiential factor of your chit. That is the beauty of you. See? That is the whole plus point of you. ಯೋಚನೆ ಮಾಡಿ. Remove all that. That's why I tell you. Respect your parents, respect your elders. But that is why when you respect and have mutual respect for all your elders in your family, but one thing remember, they have to make you understand you are now on the point of realization. For realization, no caste, no barriers, no language. You should only have your chit, that is your consciousness, always be emblazoned with the mother's consciousness. ಹೆಂಗಿರ್ಬೇಕು ನಿಮ್ಮ ಚಿತ್ತು? ಕಿಡಿ 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 ಆರ್ದಂಗೆ ಒಳ್ಳೆ ಫ್ಲವರ್ ಪಾಟ್ ಹತ್ತಿಸ್ದಂಗೆ ಹೆಂಗೆ ಬುಸ್ 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 ಅಂತ ಹತ್ತಿಸ್ತಾ ಇರುತ್ತೋ ಆ ರೀತಿ ಹತ್ತು ಉರಿತಾ ಇರಬೇಕು. ದಟ್ ಇಸ್ ಹೌ it is like a flower pot. Your chit should be like a flower pot which is never ending with knowledge and glory. This flower pot of this chit inside you will never ever burn itself out, wherein an ordinary flower pot will burn itself out, but this chit, like a flower pot, will never burn itself. It will only be spewing out. If you understand English, it will be only throwing out wisdom and wisdom and wisdom constantly, perennially, for 364 days for the rest of your life. ಅದೇ ಜ್ಞಾನದ ಕುಡ. ಹೆಂಗೆ ಒಂದು ಹೂವಿನ ಕುಡ, ಫ್ಲವರ್ ಪಾಟ್ ಹೇಗೆ ಇರುತ್ತೋ ಅದೇ ರೀತಿ you will have perennial knowledge pot coming out from your walk, from your action, and from your intellect. You will always be perennially filled with knowledge. There is never-ending knowledge for each one of you.
Okay? Good. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.